ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಯಾಕಂದರೆ ನಮ್ಮ ಚಾನಲಲ್ಲಿ ಪ್ರಸ್ತುತ ಹೆಣ್ಣು ಮಕ್ಕಳು ಮದುವೆಗೆ ಗಂಡು ಹುಡುಕಾಟ ಮಾಡಿಬಿಟ್ಟು ಮಾಹಿತಿನ ಕಳಿಸ್ತಾರೆ. ಇವತ್ತು ನಮಗೆ ತ್ರಿಷಾ ಚನ್ನಪಟ್ಟಣ ಅಂತ ಒಬ್ಬ ಬ್ರೋಕರ್ ಅವರು ಕಳಿಸಿರ್ತಕ್ಕಂಥ ಒಂದು ಪ್ರೊಫೈಲ್ ಇದು. ಬ್ರೋಕರ್ ಅವರು ಅಂದರೆ ಗೊತ್ತೇ ಇರುತ್ತೆ, ಮದುವೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಬ್ರೋಕರ್ ಅಂತ ಕರೀತಾರೆ. ತ್ರಿಷಾ ಚನ್ನಪಟ್ಟಣ ಅಂತ ಈಕೆಯ ವಯಸ್ಸು ಬಂದು 26ರ ವಯಸ್ಸಿನ ಒಂದು ಹುಡುಗಿಯಾಗಿದ್ದು, ಈಕೆ ಶಿಕ್ಷಣ ಬಂದ್ಬಿಟ್ಟು ಪ್ರಸ್ತುತ ಡಿಗ್ರಿ BA ಮುಗಿಸಿರ್ತಕ್ಕಂಥ ಈಕೆ ಒಂದು ಮರದ ಆಟಿಕೆ ರಫ್ತು ಕೇಂದ್ರದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಏನಿದೆ, ಟ್ರಾನ್ಸ್ಫರ್ ಮಾಡ್ತಾರಲ್ವ, ಆ ಒಂದು ಮರ ಈ ಒಂದು ಮರ, ಅದರಿಂದ ಒಂದು ಕಟ್ಟಿಗೆ ಅಥವಾ ಡೋರು ಕಿಟಕಿ ಅಂತ ಇರುತ್ತಲ್ಲ, ಆ ರೀತಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ತ್ರಿಷಾ ಚನ್ನಪಟ್ಟಣ ಅಂತ. ಚನ್ನಪಟ್ಟಣ ಬರೋದು ರಾಮನಗರದಲ್ಲಿ ಬರುತ್ತೆ. ಈಕೆ ರಾಶಿ ನೋಡೋದಾದರೆ ವೃಷಭ, ನಕ್ಷತ್ರ ಕೃತಿಕಾ, ಮತ್ತು ಸ್ವಭಾವ ಬಂದು ಕ್ರಿಯೇಟಿವಿಟಿ ಮೈಂಡ್ ಇರ್ತಕ್ಕಂಥ ಸ್ವಭಾವ, ಕ್ಲಾಮ್ ಡೌನ್ ಇರ್ತಕ್ಕಂಥದ್ದು, ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರ್ತಕ್ಕಂತಹ ತ್ರಿಷಾ ಅವರು. ತಂದೆಯವರು ಮರದ ಒಂದು ಆಟಿಕೆ ತಯಾರಿಕೆ ಮಾಡ್ತಕ್ಕಂಥದ್ದು. ನಾನು ಹೇಳಿಲ್ವಾ, ಇವರು ಬಂದ್ಬಿಟ್ಟು ಒಂದು ಕುಂಬಾರ ಮನೆತನದಲ್ಲಿ ಬೆಳೆದು ಬಂದಿರತಕ್ಕಂಥ ಒಬ್ಬ ಹುಡುಗಿಯಾಗಿರೋದು. ತಂದೆಯವರು ಕುಂಬಾರರಾಗಿರ್ತಕ್ಕಂಥದ್ದು. ತಾಯಿಯವರು ಮನೆಯಲ್ಲಿ ಕೆಲಸ ಮಾಡಿಕೊಂಡು, ತಂಗಿ ಪದವಿ ಓದಿದ್ದಾಳೆ. ಸ್ವತಃ ಇವರ ಕುಟುಂಬ ಬಂದ್ಬಿಟ್ಟು ಪಾರಂಪರಿಕ ಕೈಗಾರಿಕಾ ಕುಟುಂಬದಿಂದ ಬಂದಿರತಕ್ಕಂಥ ಹಿನ್ನೆಲೆ ಉಳ್ಳಂತಹ ಒಂದು ಕುಟುಂಬ. ಈ ಒಂದು ಕುಟುಂಬದಲ್ಲಿ ತ್ರಿಷಾ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು. 26ರ ವಯಸ್ಸು ಇವಾಗ ನಡೀತಕ್ಕಂಥದ್ದು. ಈಕೆಗೆ ತಮ್ಮ ಸ್ವ ಇಚ್ಛೆಯಿಂದ ಹೇಳಿರ್ತಕ್ಕಂತಹ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಗ್ರಾಮೀಣ ಮೃದು ಮನಸ್ಸಿನ ಹುಡುಗ, ಮಾತು ಕಡಿಮೆ ಆಡುವಂಥ ಹುಡುಗ, ಕಾಳಜಿ ಹೆಚ್ಚು ತೋರಿಸುವಂಥ ಹುಡುಗ ಆಗಿರಬೇಕಂತೆ. ಹಬ್ಬ ಜಾತ್ರೆಗಳಲ್ಲಿ ಪಾರ್ಟ್ನರ್ ಜೊತೆ ಸಂತೋಷ ಹಂಚಿಕೊಳ್ಳುವವನಾಗಿರ್ಬೇಕಂತೆ. ಅಂದರೆ ಟೈಮು ಜೊತೆಗೆ ಒಂದು ಸ್ಪೇಸ್ಗಳನ್ನು ಯಾವ ರೀತಿ ಅವ್ರಿಗೆ ಕೊಡ್ತೀರೋ ಅದಕ್ಕೆ ಸಂಬಂಧಿಸಿದಂತೆ ಒಂದು ಹಬ್ಬ ಹರಿದಿನ ಅಂತಂದರೆ ಒಂದು ನೋಡಿ ಸ್ನೇಹಿತರೆ, ಮನೆಯಲ್ಲಿ ಹಿರಿಯರಿಗೆ ಒಂದು ಮಾತಿದೆ. ಪ್ರಸ್ತುತ ಹಬ್ಬದಲ್ಲಿ ಅವ್ರ ಕೈ ಬಿಡಬೇಡ ನೀನು, ಸಂತೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಈ ಒಂದು ದೃಷ್ಟಿಯಿಂದ ಇವರು ಹೇಳ್ತಿರೋದೇನೆಂದರೆ, ಆ ಒಂದು ಸಮಯದಲ್ಲಿ ಸಂತೋಷ ಹಂಚಿಕೊಳ್ಬೇಕು ನನ್ನ ಜೊತೆ ಆ ಒಂದು ಹುಡುಗ ಅಂತ ಹೇಳಿರೋದು. ಹೆಂಡತಿ ಅನ್ನುವಷ್ಟು ಮನೋಭಾವ ಇರಬೇಕು. ಯಾವತ್ತೂ ಕೂಡ ನನ್ನನ್ನು ಇನ್ನೊಬ್ಬರ ಮುಂದೆ ಒಂದು ಕೆಟ್ಟದಾಗಿ ಮಾತಾಡಿಸಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಕೀಳಾಗಿ ನೋಡ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ದಾರೆ. ಮನೆಯ ಹಿರಿಯರ ಮಾತು ಕೇಳುವಂಥ ಒಂದು ಸಂಸ್ಕಾರ ಇರಬೇಕಂತೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಇವರ ತಂದೆ ತಾಯಿಯವರೇ ಆಗಿರಲಿ ಅಥವಾ ನಿಮ್ಮ ಒಂದು ಅಪ್ಪ ಅಮ್ಮನೇ ಆಗಿರಲಿ, ನಿಮ್ಮ ಮಾತುಗಳನ್ನು ಕೇಳಬೇಕು. ಅವರ ಮಾತುಗಳನ್ನು ನೀವು ಕೇಳಬೇಕು. ಆ್ಯಂಡ್ ನಿಮ್ಮ ಮಾತುಗಳು ಕೂಡ ಕೇಳಬೇಕು. ಯಾವತ್ತೂ ಕೂಡ ಅಡ್ಡ ಪರಿಣಾಮವಾಗಿ ಕ್ವಶನ್ಗಳನ್ನು ಕೇಳಬಾರ್ದು ಅಂತ ಹೇಳಿದ್ದಾರೆ. ವಯಸ್ಸಿನ ಅಂತರ ಬಂದು 2ರಿಂದ 5 ವರ್ಷಗಳ ಕಾಲ ಇರಬೇಕು ನಂದು ನಿಂದು. ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರ ಇರಬೇಕು. ಶಿಸ್ತಿನ ಜೀವನ ನಡೆಸ್ಕೊಂಡು ಹೋಗಬೇಕು. ಕನ್ನಡ, ಜೊತೆಗೆ ಎಜುಕೇಷನಲ್ಲಿ ಒಂದು ಉತ್ತಮ ಎಜುಕೇಷನ್, ಜೊತೆಗೆ ಒಂದು ಯಾವುದಾದ್ರೂ ಉದ್ಯೋಗ ಮಾಡ್ತಕ್ಕಂಥ ಹುಡುಗ ಆಗಿದ್ದರೆ ನನಗೆ ಒಂದು 90% ಪ್ರಸ್ತುತ 60% ಓಕೆ ಅಂತ ಕೊಡ್ತೇನೆ. ಈ ಒಂದು ಪರ್ಮಿಷನ್ಗಳಿಗೆ ಓಕೆ ಅಂತ ಅಂದರೆ ಒಂದು 70% ಓಕೆ ಕೊಟ್ಟು, ನಂತರ 30% ನಿಮಗೆ ಡೈರೆಕ್ಟಾಗಿ ಮೀಟಾಗಿ ನನ್ನ ಡಿಸಿಷನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಕೆಳಗಡೆ ಕಾಣಿಸ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ಪ್ರಸ್ತುತ ಮೇಲ್ ಮಾಡಿ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆವಾಗ ಹೆಚ್ಚಿನ ಡೀಟೇಲ್ಸ್ ತೆಗೆದುಕೊಂಡು ಏನೆಲ್ಲ ಮಾಡಬೇಕು ಅಂತ ನೋಡಿ. ಇಲ್ಲಿ ಕಾಣಿಸ್ತಕ್ಕಂಥ ಕಾರು ಅವ್ರ ಹತ್ರ ಇದೆ ಅಂತೆ. ಹಾಗಾಗಿ ತೋರಿಸಿ ಸರ್, ನನ್ನ ಹತ್ರ ಏನೆಲ್ಲ ಇದೆ ಅಂತಂದು ಹೇಳಿದರು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೆ ನೋಡಿ. ಈ ಒಂದು ಕಾರು ಸ್ವತಃ ಸ್ವಂತದಾಗಿರ್ತಕ್ಕಂತಹ ದುಡಿಮೆಯಿಂದ ಖರೀದಿ ಮಾಡಿರ್ತಾರೆ. ಹಾಗಂತಂದ್ಬಿಟ್ಟು ಒಟ್ಟು ಇವರ ದುಡ್ಡಿಂದಲೇ ಏನು ತೆಗೆದುಕೊಂಡಿಲ್ಲ. ಅಪ್ಪ ಜೊತೆಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇದೊಂದು ಕಾರನ್ನು ಖರೀದಿ ಮಾಡಿದ್ದಾರೆ. ಈ ಒಂದು ಕಾರು ಬಂದ್ಬಿಟ್ಟು MG ಹೆಕ್ಟರ್ ಕಾರ್ ಅಂತ ಹೊಸ ಎಲ್ಲೋ ಮಾಡೆಲ್ ಕಾರ್ ಆಗಿರುತ್ತೆ ಇದು. ಇದರ ಇಂಜಿನ್ ಜೊತೆಗೆ CC ನೋಡೋದಾದರೆ 1451 CC, ಮತ್ತು ಪೆಟ್ರೋಲ್ ವೇರಿಯಂಟ್ ಆಗಿರ್ತಕ್ಕಂಥದ್ದು 1956 CC ಇದೆ ಇದರಲ್ಲಿ. ಅಂದರೆ ಮೈಲೇಜಿಂಗ್ಗೆ ಸಂಬಂಧಪಟ್ಟಂತೆ ಗಾಡಿ ಎಷ್ಟೊಂದು ಲುಕ್ಕಲ್ಲಿದೆಯೋ, ಕಲರಲ್ಲಿದೆಯೋ, ಅಷ್ಟೇ ರೀತಿಯಲ್ಲಿ ಸೇಫ್ಟಿಯಲ್ಲೂ ಇದೆ. ಇದರ ಟಾಪ್ ಸ್ಪೀಡ್ ಬಂದರೆ 185 ಟಾಪ್ ಸ್ಪೀಡ್, ಮೈಲೇಜಿಂಗ್ ಬಂದರೆ 12ರಿಂದ 17ರ ಮೈಲೇಜಿಂಗ್, ಮತ್ತು ಮ್ಯಾನ್ಯುವಲ್ ಆಗಿರ್ತಕ್ಕಂಥ ಡಿಸೈನ್. ಸೀಟು ಬಂದರೆ 5 ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು ಒಳಗಡೆ ಇದೆ ಅಂತ ಹೇಳಿದ್ದಾರೆ. ರಿವ್ಯೂ ಬಂದರೆ ಬಿಗ್ ಟಚ್ ಸ್ಕ್ರೀನ್ ಆ್ಯಂಡ್ ಒಳ್ಳೆಯ ಒಂದು ಸ್ಪೇಸ್ ಆ್ಯಂಡ್ ಕ್ಯಾಬಿನ್ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಐ ಡೋಂಟ್ ನೋ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಕಾರಿನ ಬಗ್ಗೆ. ಸ್ವತಃ ನನ್ನ ಹತ್ರ ಇರ್ತಕ್ಕಂಥ ಕಾರು ಅವ್ರಿಗೆ ತೋರಿಸಿ ಆವಾಗಲಾದರೂ ನಾನು ಇಷ್ಟ ಆಗ್ತೀನೋ ಅಂತ ನೋಡೋಣ ಅಂತ ಹೇಳಿರೋ ಉದ್ದೇಶದಿಂದ ತೋರಿಸ್ತಕ್ಕಂಥದ್ದು.
ಇಲ್ಲಿ ನೋಡೋದಾದರೆ ಪ್ರಸ್ತುತ ಈ ರೀತಿ ಇದೆ ಒಳಗಿನ ಒಂದು ಇಂಟೀರಿಯಲ್. ಹೊರಗಡೆ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ, ಫೋಟೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಗಳ ಡಿಸೈನ್ ನೋಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗ್ಬೋದೇನೋ ಅಂತ ಅನಿಸುತ್ತೆ. ಸೊ ಆವಾಗಲೇ ಹೇಳಿದ್ನಲ್ವ, ಸ್ಕ್ರೀನು ಈ ರೀತಿ ಇರ್ತಕ್ಕಂಥ ಸ್ಕ್ರೀನು, ಮತ್ತು ಇಲ್ಲಿ ಏನು ಕಾಣಿಸ್ತಕ್ಕಂಥದ್ದು ಎ ಸಿಯ ಒಂದು ಡಿಸೈನ್ ಇದೆ ಇಲ್ಲಿ. ಮತ್ತು ಇಲ್ಲಿ ಏನು ನೋಡ್ತಿದ್ರೆ ಆಫ್ಕೋರ್ಸ್ ಗೇರ್ ಸಿಸ್ಟಮ್, ಮತ್ತು ಇಲ್ಲಿ ಏರ್ ಬ್ಯಾಗ್, ಸೀಟು ಕಂಫರ್ಟಬಲ್ ಆಗಿದೆಯಾ. ಇದು ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಎಕ್ಸಿಮೇಟ್ ಆಗಿರ್ತಕ್ಕಂತಹ ಒಂದು ಮಾಡ್ರನ್ ಡಿಸೈನ್ ಆಗಿರ್ತಕ್ಕಂಥದ್ದು ಈ ರೀತಿ ಇದೆ ಲುಕ್ಕಲ್ಲಿ. ಸೊ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ಮುಂದುವರೆದು ಕ್ಲಿಕ್ ಮಾಡಿಕೊಂಡು ಪ್ರಸ್ತುತ ಬ್ರೋಕರ್ ಅವ್ರಿಗೆ ಮೆಸೇಜ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಬಟ್ ಆಕೆ ನನಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಟಾಕಿ, ಮತ್ತೊಬ್ಬರು ಸಿಗ್ತಾರೆ ಅಂತ ಹೇಳ್ತಾ, ಇದೇ ರೀತಿ ಹೊಸ ಪ್ರೊಫೈಲ್ಗಳು ಯಾವುದಾದ್ರೂ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ನಿಮ್ಮ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.